ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಹಾಗೂ ರಾಜವಂಶ ಅಭಿಮಾನಿಗಳೇ, ಇವತ್ತು ಮಾರ್ಚ್ 1 ವಿಶೇಷ ಅಂದರೆ ಮಾರ್ಚ್ 17 ನಮ್ಮ 50ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಅಪ್ಪು ಬಾಸ್ದಿದೆ. ಅದೇ ಕಾರಣಕ್ಕೆ ಸತತವಾಗಿ 3ನೇ ವರ್ಷದಿಂದ ನಾವು ಪುನೀತ್ ಮಾಲೆ ಅಂತ ಹೊಸಪೇಟೆಯಿಂದ ಶುರು ಮಾಡಿದ್ದೀವಿ. ಈಗ ಮೊಟ್ಟ ಮೊದಲ ಬಾರಿಗೆ 2ನೇ ವರ್ಷದ ಅಂಗವಾಗಿ ಅಭಿಮಾನಿ ನಮ್ಮ ಅಪ್ಪು ಬಾಸ್ ಅಭಿಮಾನಿ ಒಬ್ಬರು ಈಗ ಪುನೀತ್ ಮಾಲೆ ಹಾಕಿದ್ದಾರೆ. ಇದು ಇನ್ನ ಶುರುವಾಗಿದೆ. ಇನ್ನು 1ರಿಂದ 17 ತಕ್ಕನೆ ದಿನ ಇರುತ್ತದೆ. 1ರಿಂದ 5, 5ರಿಂದ 9 ಆ ಡೇಟ್ ಯಾವಾಗಿನ ಹಾಕ್ಬೋದು. ಇವತ್ತು ಇಲ್ಲಿ ಹೊಸಪೇಟೆಗೆ ಹಾಕಿ 17ನೇ ತಾರೀಕಲ್ಲಿ ಪುಣ್ಯಭೂಮಿಗೆ ಹೋಗಿ ಅಲ್ಲಿ ಮಾಲೆ ವಿಸರ್ಜನೆ ಮಾಡಿ ಅಲ್ಲಿ ದೊಡ್ಡ ಮನೆಯವ್ರದ ಆಶೀರ್ವಾದ ತಗೊಂಡು ಮತ್ತೆ ಬಂದು ಹೊಸಪೇಟೆಯಲ್ಲಿ ವಿಸರ್ಜನೆ ಮಾಡ್ತಿದ್ದಾರೆ. ಇದು ಪುನೀತ್ ಮಾಲೆ ಅಂತ ಹೇಳಿ ಈಗ 3ನೇ ವರ್ಷ ಸತತ. ಮೊದಲ ಆರಂಭ ಆಗಿದ್ದೆ ಹೊಸಪೇಟೆಯಲ್ಲಿ. ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಅಪ್ಪು ಅಭಿಮಾನಿಗಳು ಹಾಗೂ ರಾಜ್ಯ ಅಭಿಮಾನಿಗಳು ಹಾಕದಿದ್ರೆ ಇಂದಿನಿಂದ 17 ಒಳಗಡೆ ಹಾಕ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಜೈ ಅಪ್ಪು ಬಾಸ್, ಜೈ ಕರ್ನಾಟಕ. ನನ್ನ ಹೆಸರು ಜ್ಞಾನಪ್ಪ ಅಂತಂದು. ನಾವು ಕೊಪ್ಪಳ ನಗರದವರು, ಕೊಪ್ಪಳ ಜಿಲ್ಲೆ. ನಾವು ಮಾಲೆ ಹಾಕಿರೋ ಉದ್ದೇಶ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಮನಸ್ಸು ಎಷ್ಟು ಇಂಪಾರ್ಟೆಂಟು, ನಮ್ಮ ಕಣ್ಣಿಗೆ ನಮ್ಮ ಪುನೀತ್ ಅಷ್ಟೇ ಇಂಪಾರ್ಟೆಂಟ್ ಅಂತಂದು ನಾವು ದೇವ್ರ ಸಮ ಅವ್ರನ್ನ ಕಾಣ್ತೀವಿ ಅಂತಂದು ನಾವು ಮಾಲೆ ಹಾಕಿದ್ವಿ. ಕೊನೆಯದಾಗಿ ಹೇಳೋಕ್ಕೆ ಪರಿಚಯ ಪಡ್ತಿದ್ದೀನಿ. ಶ್ರೀ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಅಂದರೆ ಅಪ್ಪು ಹುಡುಗರು, ನಮ್ಮ ರಾಜ್ಯಾಧ್ಯಕ್ಷ ಅಂಜಣ್ಣ, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಕಿಚಡಿ ವಿಶ್ವ ಅವ್ರ ನೇತೃತ್ವದಲ್ಲಿ ವರ್ಷ ಹಂಗೆ ಅಭಿಮಾನಿಗಳು ಮಾಲೆಧಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಟ್ಟದಲ್ಲಿ ಪುನೀತ್ ಮಾಲೆ ಆಗ್ತಾರಂತ ಭರವಸೆ ಇದೆ. ಹೀಗಾಗಿ ಜೊತೆಗಿರೋದು ಜೀವ, ನಮ್ಮೊಂದಿಗೆ ಎಂದಿಗೂ ಜೀವ ಅಂತ. ಹಂಗೆ ಅಪ್ಪು ಬಾಸ್ ಎಲ್ಲೇ ಇದ್ರು ಹೇಗೆ ಇದ್ರು ನಮ್ಮ ಹೊಸಪೇಟೆ ಮೇಲೆ ಭಾಳ ಅಭಿಮಾನ, ಹಾಗೂ ಕೊಪ್ಪಳದಿಂದ ಬಂದಂಥ ಅಭಿಮಾನಿ ಕೂಡ ಪುನೀತ್ ಮಾಲೆ ಧರಿಸಿದ್ದಾರೆ. ಅವ್ರಿಗೆ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಯಾಕಂದರೆ ಒಬ್ರಿಗೊಬ್ರು ಅಭಿಮಾನಿಗಳು ಕೈ ಜೋಡಿಸಿದ್ರೆ ಇವತ್ತು ಅಪ್ಪು ಬಾಸ್ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ತಿಳ್ಕೊತಿದ್ದೆ. ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.